ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಭಾರತ ಮತ್ತೊಂದು ಮಹತ್ವದ ಮೈಲಿಗಲ್ಲನ್ನು ಸಾಧಿಸಿದೆ. ಅದು ಸ್ಪೇಡೆಕ್ಸ್ ಅನ್ನುವಂತಹ ಯೋಜನೆಯ ಮುಖಾಂತರವಾಗಿ ಡಾಕಿಂಗ್ ಮಾಡುವಂತಹ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿ 4ನೇ ರಾಷ್ಟ್ರವಾಗಿ ಈ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿರುವಂತಹ ರಾಷ್ಟ್ರವಾಗಿ ಹೊರಹೊಮ್ಮಿರುವಂಥದ್ದು. ಏನಿದು ಡಾಕಿಂಗ್ ಅಂತ ಹೇಳಿದ್ರೆ, ಸ್ಪೇಸ್ನಲ್ಲಿ ಈ ಡಾಕಿಂಗ್ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಭಾರತ ಈ ಸಾಧನೆ ಮಾಡೋದಕ್ಕೆ ಏನೆಲ್ಲ ಚಾಲೆಂಜ್ಗಳಿತ್ತು, ಇವೆಲ್ಲದರ ಕುರಿತಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಇಸ್ರೋ ವಿಜ್ಞಾನಿ, ಅದೇ ರೀತಿಯಾಗಿ ನೆಹರು ತಾರಾಲಯದ ನಿರ್ದೇಶಕರಾಗಿರುವಂಥ ಡಾಕ್ಟರ್ ಗುರುಪ್ರಸಾದ್ ಅವರು ಇದ್ದಾರೆ. ಅವರನ್ನು ಮಾತನಾಡಿಸ್ತಾ ಹೋಗೋಣ. ಸರ್, ಮೊದಲನೇದಾಗಿ ಭಾರತ ಇಡೀ ಹೆಮ್ಮೆ ಪಡುವಂಥ ವಿಚಾರ, ಇಸ್ರೋ ಈ ಥರದ ಒಂದು ಮಹತ್ವದ ಮೈಲಿಗಲ್ಲನ್ನು ಸಾಧಿಸಿರುವಂಥದ್ದು. ಸರ್, ಈ ಡಾಕಿಂಗ್ ಅನ್ನುವಂಥದ್ದು ಪ್ರಕ್ರಿಯೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಮತ್ತು ಡಾಕಿಂಗ್ ಅಂತ ಹೇಳಿದ್ರೆ ಏನು? ಡಾಕಿಂಗ್ ಅಂದರೆ 2 ಉಪಗ್ರಹಗಳು ಅಥವಾ 2 ಅಂತರಿಕ್ಷ ನೌಕೆಗಳು ಕಕ್ಷೆಯಲ್ಲಿ ಅಂದರೆ ಆರ್ಬಿಟ್ನಲ್ಲಿ ಒಂದನ್ನೊಂದು ಸಂಧಿಸಿ ಕೂಡಿಕೊಳ್ಳುವಂತಹ ಕಾರ್ಯ ಏನಿದೆ, ಅದು ಒಂದು ಬಹಳ ಸವಾಲಾತ್ಮಕವಾದ ಕಾರ್ಯ. ಈ ಕಾರ್ಯವನ್ನು ಮಾಡೋದಕ್ಕೆ ಡಾಕಿಂಗ್ ಅಂತ ಹೇಳ್ತೀವಿ. ಅದಕ್ಕೆ ಮುಂಚೆ 2 ಉಪಗ್ರಹಗಳು ಒಂದೇ ಕಕ್ಷೆಯಲ್ಲಿ ಇದ್ದು ಒಂದನ್ನೊಂದು ಸಮೀಪಿಸಬೇಕು, ಜೊತೆಗೆ ಒಂದನ್ನೊಂದು ಕೂಡಿಕೊಳ್ಳಬೇಕು. ಇದಕ್ಕೆ ರ್ಯಾಂಡಿವು ಆ್ಯಂಡ್ ಡಾಕಿಂಗ್ ಅಂತ ಹೇಳ್ತೀವಿ. ಇದು ಮೊದಲನೇದಾಗಿ ಮಾಡಿರುವಂಥದ್ದು ಇಸ್ರೋ. ಇದಕ್ಕೆ ಮೊದಲು ತಾವು ಹೇಳಿದಂಗೆ ಇದರಲ್ಲಿ ಅಮೇರಿಕಾ, ಹಿಂದಿನ ಸೋವಿಯತ್ ಒಕ್ಕೂಟ ಮತ್ತು ರಷ್ಯಾ ಹಾಗೂ ಚೀನಾ, ಈ 3 ದೇಶಗಳು ಮಾಡಿದ್ವು ಇದನ್ನು. ಇವಾಗ 4ನೇ ರಾಷ್ಟ್ರವಾಗಿ ಭಾರತ ಇದನ್ನು ಯಶಸ್ವಿಯಾಗಿ ಇದನ್ನು ಮುಗಿಸಿ ತಾನು 4ನೇ ರಾಷ್ಟ್ರವಾಗಿ ಇದು ಇವಾಗ ಹೊರಹೊಮ್ಮಿದೆ. ಒಂದೇ ಒಂದು ವಾಕ್ಯದಲ್ಲಿ ಇದರ ಪ್ರಾಮುಖ್ಯತೆ ಬಗ್ಗೆ ಹೇಳೋದಾದರೆ, ಪ್ರಾಮುಖ್ಯ ಹಾಗೂ ಮಹತ್ವದ ಬಗ್ಗೆ ಹೇಳೋದಾದರೆ, ಭಾರತದ ಮುಂದಿನ ಕಾರ್ಯಕ್ರಮಗಳು ಅಂತರಿಕ್ಷದಲ್ಲಿ ಏನೇನಿವೆಯೋ ಅದಕ್ಕೆ ಇದು ಪೂರಕವಾಗಿದೆ ಅಂತ ನಾವು ಅಂದ್ಕೊಳ್ಬೇಕು. ಸರ್, ಈಗ ಭಾರತ ಆಲ್ರೆಡಿ ತನ್ನ ಅಂತರಿಕ್ಷ ಯೋಜನೆಗಳಲ್ಲಿ ಅತ್ಯಂತ ಮಹತ್ವದ ಯೋಜನೆ ಅಂತ ಹೇಳಿ ಹಾಕ್ಕೊಂಡಿರುವಂಥದ್ದು ಅಂತರಿಕ್ಷ ನಿಲ್ದಾಣ. ಈ ಅಂತರಿಕ್ಷ ನಿಲ್ದಾಣಕ್ಕೆ ಈ ಡಾಕಿಂಗ್ ಅನ್ನುವಂಥದ್ದು ಎಷ್ಟು ಹೆಲ್ಪ್ ಆಗುತ್ತೆ, ಹೇಗೆ ಹೆಲ್ಪ್ ಆಗುತ್ತೆ ಅಂತ ವಿವರಿಸುವ? ಬಹಳ ಒಳ್ಳೆಯ ಪ್ರಶ್ನೆ ಇದು. ನೋಡಿ, ಅಂತರಿಕ್ಷ ನಿಲ್ದಾಣ, ಭಾರತೀಯ ಅಂತರಿಕ್ಷ ಸ್ಟೇಷನ್, ಭಾರತೀಯ ಅಂತರಿಕ್ಷ ನಿಲ್ದಾಣ ಅಂತ. ಮೊದಲನೇದಾಗಿ ಅಂತರಿಕ್ಷ ನಿಲ್ದಾಣ ಅಂದರೆ ಏನು? ಅಂತರಿಕ್ಷ ನಿಲ್ದಾಣ ಅಂದರೆ ಒಂದು ದೊಡ್ಡ ಅಂತರಿಕ್ಷ ನೌಕೆ. ಆ ಅಂತರಿಕ್ಷ ನೌಕೆಯಲ್ಲಿ ಗಗನಯಾತ್ರಿಗಳು ತಿಂಗಳಾನುಗಟ್ಟಲೆ ವಾಸ ಮಾಡೋದಕ್ಕೆ ಹಾಗೂ ಪ್ರಯೋಗಗಳನ್ನು ನಡೆಸೋದಕ್ಕೆ ಅವಕಾಶ ಇರುತ್ತೆ. ಅಂತಹ ಒಂದು ಅಂತರಿಕ್ಷ ನಿಲ್ದಾಣನ ನೀವು ನಿರ್ಮಿಸಬೇಕಾದ್ರೆ ಇವತ್ತಿನ ದೃಷ್ಟಿಯಿಂದ ನೀವು ಒಂದೇ ಬಾರಿಗೆ ಅಂತರಿಕ್ಷ ನಿಲ್ದಾಣನ ನಿರ್ಮಿಸೋದಕ್ಕೆ ಆಗೋದಿಲ್ಲ. ಅದರ ಬಿಡಿ ಭಾಗಗಳನ್ನು ಒಂದೊಂದಾಗಿ ಉಡಾಯಿಸಿ ಅದನ್ನು ಒಂದೊಂದಾಗಿ ಅವು ಒಂದು ವಿಶಿಷ್ಟವಾದ ಕಕ್ಷೆಯಲ್ಲಿ ಸಂಧಿಸುವಂತೆ ಮಾಡಿ ಅವನ್ನು ಜೋಡಿಸಬೇಕು ಒಂದನ್ನೊಂದು. ಆ ಮೂಲಕ ಅಂತರಿಕ್ಷ ನಿಲ್ದಾಣವನ್ನು ನಾವು ಹಂತ ಹಂತವಾಗಿ ನಿರ್ಮಿಸಬೇಕಾಗುತ್ತೆ. ನೋಡಿ, ಆ ಒಂದು ಕಾರ್ಯಕ್ಕೆ ಇವತ್ತು ಸ್ಪೇಸ್ ಡಾಕಿಂಗ್ ಎಕ್ಸ್ಪರಿಮೆಂಟ್ ಅಂದರೆ ಅಂತರಿಕ್ಷದಲ್ಲಿ ಒಂದನ್ನೊಂದು ಕೂಡಿಕೊಳ್ಳುವಂತಹ ಕಾರ್ಯದ ತಂತ್ರಜ್ಞಾನ ಏನಿದೆ ಅದನ್ನು ತೋರ್ಪಡಿಸುವಂಥದ್ದು, ಡೆಮಾನ್ಸ್ಟ್ರೇಟ್ ಅಂತ ಹೇಳ್ತೀವಿ, ಆ ಕಾರ್ಯವನ್ನು ಇವತ್ತು ಇಸ್ರೋ ಮಾಡಿ ತೋರಿಸಿದೆ. ಇದು ಹಾಗಾಗಿಯೇ ನಾನು ಹೇಳಿದ್ದು, ಇದು ಪೂರಕವಾಗಿರುತ್ತೆ. ಇವತ್ತು ನಾವು 2 ಸಣ್ಣ ಉಪಗ್ರಹಗಳನ್ನು ಒಂದೇ ಕಕ್ಷೆಯಲ್ಲಿ ಸಂಧಿಸುವಂಥ, ಒಂದು ಇನ್ನೊಂದರಿಂದ 20 ಕಿಲೋಮೀಟರ್ ದೂರದಲ್ಲಿತ್ತು, ಅದನ್ನು ಮತ್ತೆ ಹತ್ತಿರ ತಂದು ಸಂಧಿಸುವಂತೆ ಮಾಡಿ ಒಂದನ್ನೊಂದು ಒಂದನ್ನೊಂದು ಕೂಡಿಕೊಳ್ಳುವಂತೆ, ಇದು ಒಂದು ಬಗೆಯ ಮಿಲನ ಅಂತ ಹೇಳ್ಬೋದು. ಆ ರೀತಿ ಮಾಡಿದ್ದೀವಿ ಭಾರತದಲ್ಲಿ. ಅಂದರೆ ಭಾರತೀಯ ಅಂತರಿಕ್ಷ ಸಂಶೋಧನಾ ಸಂಸ್ಥೆ ಇಸ್ರೋ ಇದನ್ನು ಯಶಸ್ವಿಯಾಗಿ ಮಾಡಿ ಮುಗಿಸಿದೆ. ಹೀಗಾಗಿ ಇದು ಮುಂದೆ ನಾವು ಅಂತರಿಕ್ಷ ನಿಲ್ದಾಣಗಳನ್ನು ಭೂಕಕ್ಷೆಯಲ್ಲಿ ನಿರ್ಮಿಸುವಂತಹ ಒಂದು ಕಾರ್ಯಕ್ಕೂ ಇದು ಪೂರಕವಾಗಿರುತ್ತೆ, ಸಹಾಯಕವಾಗಿರುತ್ತೆ. ಇದು ಒಂದು ಒಳ್ಳೆಯ ಮುನ್ನಡೆ ಅಥವಾ ಬಿಗಿನಿಂಗ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಮಾನವನ ಒಂದು ಚಂದ್ರನಲ್ಲಿಗೆ ಮಾನವನನ್ನು ಕಳಿಸುವಂಥ ಪ್ರಕ್ರಿಯೆ ಇದೆ. ಇದು ನಾವು ಗಮನಿಸ್ತಾ ಇದ್ದೀವಿ. ಆರಂಭದಲ್ಲಿ ಡಾಕಿಂಗ್ ಪ್ರಕ್ರಿಯೆ ಆದಂಥ ಸಂದರ್ಭದಲ್ಲಿ ನೀಲ್ ಆರ್ಮ್ಸ್ಟ್ರಾಂಗ್ ಅವರು ಹೋಗಿದ್ದರು ಚಂದ್ರನ ಮೇಲೆ. ಮುಂದಿನ ದಿನಗಳಲ್ಲಿ ಇಸ್ರೋದಿಂದ ಕೂಡ ಚಂದ್ರನ ಮೇಲ್ಮೈಗೆ ಹೋಗಿ ಅಲ್ಲಿ ಮಾನವ ಅಧ್ಯಯನ ಮಾಡುವಂಥ ಕೆಲಸಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತಾ? ಯಾವ ಥರ ಹೆಲ್ಪ್ ಆಗುತ್ತೆ? ಖಂಡಿತವಾಗಿ ಇದರಲ್ಲಿ ಯಾವ ಅನುಮಾನ. ಇವಾಗ ನಾವು ಸಾಮಾನ್ಯವಾಗಿ ಈ ಚಂದ್ರನಲ್ಲಿಗೆ ಮಾನವರನ್ನು ನಾವು ಭಾರತದಿಂದಲೇ ಕಳಿಸಬೇಕು ಅಂದ್ಕೊಂಡ್ರೆ ಈಗಾಗಲೇ ವರದಿಗಳು ತಿಳಿಸಿರುವಂತೆ 2040 ಸುಮಾರಿಗೆ, ಅಂದರೆ ಇಲ್ಲಿಂದ ಸುಮಾರು ಒಂದು 15 ವರ್ಷಗಳ ಸುಮಾರಿಗೆ ಭಾರತ ತನ್ನ ಗಗನಯಾತ್ರಿಗಳನ್ನು ಚಂದ್ರನ ಮೇಲೆ ಇಳಿಸುವಂತಹ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದೆ.
ಅಂತಹ ಒಂದು ಅಂತರಿಕ್ಷ ನೌಕೆಯನ್ನು ಒಂದೇ ಸಲಕ್ಕೆ ಉಡಾಯಿಸೋದಕ್ಕಾಗಲ್ಲ. ಅದನ್ನು ಕಕ್ಷೆಯಲ್ಲಿ 2 ಭಾಗ ಅಥವಾ 3 ಭಾಗಗಳನ್ನು ಅದನ್ನು ನಾವು ಹಂತ ಹಂತವಾಗಿ ನಿರ್ಮಿಸಿ ಅದನ್ನು ಆಮೇಲೆ ನಾವು ಚಂದ್ರನತ್ತ ಕಳಿಸ್ಬೇಕಾಗುತ್ತೆ. ಹೀಗಾಗಿ ಸ್ಪೇಡೆಕ್ಸ್ ಏನಿದೆಯೋ, ಈ ಸ್ಪೇಡೆಕ್ಸ್ ಪ್ರಯೋಗ ಇವೆಲ್ಲಕ್ಕೂ ಮುಂದೆ ಅತ್ಯಗತ್ಯ. ಇವತ್ತು ನಾವು ಏನು ಅನುಭವ ಪಡ್ಕೊಂಡಿದ್ದೀವೋ ಸ್ಪೇಡೆಕ್ಸ್ನಿಂದ, ಅದು ಮುಂದೆ ಭಾರತ ತನ್ನ ಗಗನಯಾತ್ರಿಗಳನ್ನು ಚಂದ್ರನತ್ತ ಕಳುಹಿಸುವಂತಹ ಒಂದು ಮಹತ್ತರವಾದ ಕಾರ್ಯ ಕೂಡ ಇದು ನೆರವಾಗುತ್ತೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಬೇಡ. ಸರ್, ಈಗಾಗಲೇ ನಾವು ಸಾಕಷ್ಟು ಬೇರೆ ಬೇರೆ ಗ್ರಹಗಳ ಬಗ್ಗೆ ಕೂಡ ಅಧ್ಯಯನ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಶುಕ್ರನ ಮೇಲ್ಮೈಯ ಅಧ್ಯಯನ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೀವಿ. ಸಾಕಷ್ಟು ಯೋಜನೆಗಳನ್ನು ಹಾಕೊಂಡಿದ್ದೀವಿ. ಚಂದ್ರನ ಹೊರತಾಗಿ ಯಾವ್ಯಾವ ಗ್ರಹಗಳಿಗೆ ಇದರಿಂದ ಯೂಸ್ ಆಗಲಿದೆ? ಈ ಇದನ್ನು ಡಾಕಿಂಗ್ ಸಿಸ್ಟಮ್ನಿಂದ ಉಪಯೋಗಿಸ್ಕೊಂಡು ಯಾವ್ಯಾವ ಗ್ರಹಗಳ ಅಧ್ಯಯನ ಮಾಡಬೇಕು ಮುಂದಿನ? ನೋಡಿ, ಮೊದಲನೇದಾಗಿ ಚಂದ್ರನಿಗೆ ಬೇಕಾಗುತ್ತೆ. ಚಂದ್ರನ ಹೊರತಾಗಿ ಅನ್ನೋದು ಬೇಡ, ಚಂದ್ರನಿಗೆ. ಯಾಕಂದರೆ ಇವಾಗ ಚಂದ್ರಯಾನ 1ರಲ್ಲಿ ನಾವು ಏನು ಮಾಡಿದ್ವಿ, ಚಂದ್ರನಂತ ಅಂತರಿಕ್ಷ ನೌಕೆಯೊಂದನ್ನು ಕಳಿಸಿ ಅದು ಚಂದ್ರನನ್ನು ಸುತ್ತುವಂತೆ ಮಾಡಿ ಅದರ ಒಂದು ಭಾಗ ಚಂದ್ರನನ್ನು ಅಪ್ಪಳಿಸುವಂತೆ ಮಾಡಿದ್ವಿ. ಮತ್ತೊಂದು ಭಾಗ ಚಂದ್ರನ ಸುತ್ತುತ್ತಾನೇ ಇತ್ತು. ಆ ಮೂಲಕ ಚಂದ್ರನನ್ನು ದೃಷ್ಟಿಸಿ ನೋಡಿ ಅನೇಕ ವಿಷಯಗಳನ್ನು ಗ್ರಹಿಸ್ತೀವಿ. ಅದೇ ರೀತಿ ಚಂದ್ರಯಾನ 2ರಲ್ಲಿ ನಿಧಾನವಾಗಿ ನೌಕೆಯಿಂದ ಇಳಿಸೋದಕ್ಕೆ ಹೋಗಿದ್ವಿ, ಅದು ಸಫಲ ಆಗಲಿಲ್ಲ. ಆದರೆ ಇವತ್ತು ಕೂಡ ಚಂದ್ರಯಾನ 2 ನೌಕೆ ಚಂದ್ರನನ್ನು ಸುತ್ತುತ್ತಾ ಇದೆ. ಮತ್ತೊಂದು ಭಾಗ ಬಹಳ ಚೆನ್ನಾಗಿ ಕಾರ್ಯನಿರ್ವಹಿಸಿದೆ. ಇದು ಎಷ್ಟೋ ಜನ ಗೊತ್ತೇ ಇಲ್ಲ. ಇಳಿದಿದ್ದು ಬರೀ ಇಳಿಯುವ ಕೋಶ ಅಷ್ಟೆ. ಆದರೆ ಚಂದ್ರಯಾನ 3ರಲ್ಲಿ ಎಲ್ಲವೂ ಬಹಳ ಸಮರ್ಪಕವಾಗಿ ಕಾರ್ಯನಿರ್ವಹಿಸಿ ಇವತ್ತು ನೋಡಿ, ಇದೇ ಚಂದ್ರಯಾನ 3 ನೌಕೆ ಇಲ್ಲೇ ಕಾಣಿಸ್ತಾ ಇದೆ. ಈ ಚಂದ್ರಯಾನ 3 ನೌಕೆ ಏನಿದೆ, ಈ ನೌಕೆ ಇದು ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದ ಮೇಲೆ ಸುರಕ್ಷಿತವಾಗಿ ಇಳಿದು ಭಾರತ ಆ ಒಂದು ಸ್ಥಳದಲ್ಲಿ, ಚಂದ್ರನ ಮೇಲಿನ ಸ್ಥಳದಲ್ಲಿ ಇಳಿದ ಮೊದಲ ರಾಷ್ಟ್ರ ಆಗಿ ಹೊರಹೊಮ್ಮೋದಕ್ಕೆ ನೆರವಾಯಿತು, ಕಾರಣ ಆಯಿತು. ಇದಲ್ಲದೆ ಈ ಚಂದ್ರಯಾನ 4 ಅಂತಿದೆ. ಚಂದ್ರನ ಮೇಲಿಂದ ಕಲ್ಲು ಮಣ್ಣುಗಳನ್ನು ಸಂಗ್ರಹಿಸಿಕೊಂಡು ಭೂಮಿಗೆ ತರುವಂತಹ ಅತ್ಯಂತ ಸವಾಲಾತ್ಮಕವಾದ ಒಂದು ಕಾರ್ಯ. ಈ ಒಂದು ನೌಕೆಯನ್ನು ನಾವು ಚಂದ್ರನತ್ತ ಕಳುಹಿಸಬೇಕಾದರೂ ಕೂಡ ಅದರ 2 ಭಾಗಗಳನ್ನು ಇವತ್ತು ನಮಗೆ ಉಡಾಯಿಸುವ ಸಾಮರ್ಥ್ಯ ಇರುವಂತಹ ದೃಷ್ಟಿಯಿಂದ 2 ಬೇರೆ ಬೇರೆ ಭಾಗಗಳನ್ನು ಉಡಾಯಿಸಿ ಅದನ್ನು ಭೂಕಕ್ಷೆಯಲ್ಲಿ ಒಂದನ್ನೊಂದು ಕೂಡಿಕೊಳ್ಳುವಂತೆ ಮಾಡಿ ಡಾಕಿಂಗ್ ಅಂತ ಹೇಳ್ತೀವಲ್ಲ, ಇದೇ ವಿಧಾನನೇ ಮಾಡಬೇಕು. ಈ ವಿಧಾನವನ್ನು ಅನುಸರಿಸುವ ಮೂಲಕ ಚಂದ್ರಯಾನ 4 ಅನ್ನುವಂತಹ ಒಂದು ದೊಡ್ಡ ನೌಕೆಯನ್ನು ಭೂಕಕ್ಷೆಯಲ್ಲಿ ನಿರ್ಮಾಣ ಮಾಡಿ ಆ ನಂತರ ಅದನ್ನು ಚಂದ್ರನತ್ತ ಕಳುಹಿಸಿ ಅಲ್ಲೂ ಕೂಡ ತಿರ್ಗಾ ಒಂದು ಭಾಗ ಮತ್ತೊಂದರಿಂದ ಬೇರ್ಪಟ್ಟು ಇಳಿದು ಪುನಃ ಅಲ್ಲಿ ಮೇಲೆ ಬಂದು ಕೂಡ್ಕೊಳ್ಳೋದು, ಡಾಕಿಂಗ್, ಇದೆಲ್ಲ ಖಂಡಿತ ಬೇಕು. ಹಾಗಾಗಿ ಇದು ಈ ಸ್ಪೇಡೆಕ್ಸ್ ಪ್ರಯೋಗ ಏನಾಯಿತು, ಇದು 2 ಉಪಗ್ರಹಗಳು, ಚಿಕ್ಕ ಉಪಗ್ರಹಗಳು, 200 ಕಿಲೋಗ್ರಾಮ್ ಇರುವಂತಹ ಪುಟ್ಟ ಉಪಗ್ರಹಗಳು, ಅದು ಒಂದನ್ನೊಂದು ಕೂಡಿಕೊಳ್ಳುವಂತೆ ಮಾಡೋದರಲ್ಲಿ ಇಸ್ರೋ ಯಶಸ್ವಿಯಾಗಿದೆ. ಇದರಲ್ಲಿ ವೇಗ ಎಷ್ಟು ವೇಗವಾಗಿ ಈ ಮುಂದಿನ ಪ್ರಶ್ನೆ ಅದೇ. ಯಾಕಂದ್ರೆ ಸ್ಪೇಸ್ ನಲ್ಲಿ ನಾವು ಸುನೀತಾ ವಿಲಿಯಮ್ಸ್ ಅವರು ಇದ್ದಾರೆ ಅಂತ ಹೇಳಿದಾಗ ಅವ್ರು ಗಂಟೆಗೆ ಎಷ್ಟೋ ಕಿಲೋಮೀಟರ್ ವೇಗದಲ್ಲಿ ಸುತ್ತಾ ಇದ್ದಾರೆ ಸ್ಪೇಸ್ ಅಲ್ಲಿ ಅಂತ ಹೇಳಿ ನಾವೆಲ್ಲ ಕೇಳಿದ್ವಿ. ಜೊತೆಗೆ ಉಪಗ್ರಹಗಳು ಕೂಡ ಎಷ್ಟೋ ವೇಗದಲ್ಲಿ ಸುತ್ತುತ್ತವೆ ಅಂತ ಹೇಳಿ. ಅಷ್ಟು ವೇಗದಲ್ಲಿ ಸುತ್ತುವಂತಹ ಇದನ್ನ 2 ಉಪಗ್ರಹಗಳನ್ನು ಜೋಡಿಸುವಂತಹ ಪ್ರಕ್ರಿಯೆ, ಡಾಕಿಂಗ್ ಮಾಡುವಂತಹ ಪ್ರಕ್ರಿಯೆ ಎಷ್ಟು ಚಾಲೆಂಜಿಂಗ್. ಇದು ಚಾಲೆಂಜಿಂಗ್ ಅನ್ನೋದರಲ್ಲಿ ಮೋಸ್ಟ್ ಚಾಲೆಂಜಿಂಗ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ಬೋದು. ಅತ್ಯಂತ ಸವಾಲಾತ್ಮಕವಾದದ್ದು. ಯಾಕಂದರೆ ನೋಡಿ, ಸುಮಾರು 470 ಕಿಲೋಮೀಟರ್ ಎತ್ತರದ ಕಕ್ಷೆನಲ್ಲಿ ಭೂಮಿಯಿಂದ, ಇಲ್ಲಿಂದ 470 ಕಿಲೋಮೀಟರ್ ಮೇಲ್ಗಡೆ ಇರೋ ಕಕ್ಷೆನಲ್ಲಿ ಉಪಗ್ರಹ ಒಂದು ಸುತ್ತಬೇಕಾದ್ರೆ ಭೂಮಿನ ಗಂಟೆಗೆ ಸುಮಾರು 28,000 ಕಿಲೋಮೀಟರ್ಗಳಿವೆ. ಗಂಟೆಗೆ 28,000 ಕಿಲೋಮೀಟರ್ಗಳು ಅಂದರೆ ನಾವು ನೀವು ಬೆಂಗಳೂರಿನ ರಸ್ತೆಗಳಲ್ಲಿ ಸಾಮಾನ್ಯವಾಗಿ ಯಾವ ಸರಾಸರಿ ಆ್ಯಾವ್ರೇಜ್ ಸ್ಪೀಡನ್ನು ಹೋಗ್ತೀವಿ ಅದಕ್ಕೆ 1000 ಪಟ್ಟು ಹೆಚ್ಚು ಇದೆ ಸುಮಾರು. ಹಾಗಾಗಿ ಅಷ್ಟು ವೇಗದಲ್ಲಿ ಸಾಗ್ತಾ ಇರುವಂತಹ 2 ಉಪಗ್ರಹಗಳನ್ನು ಬಹಳ ಎಚ್ಚರಿಕೆಯಿಂದ ನಿಯಂತ್ರಿಸಿ, ಅವುಗಳ ವೇಗವನ್ನು ನಿಯಂತ್ರಿಸಿ, ಅವು ಒಂದಕ್ಕೊಂದು ಸಮೀಪಿಸುವಂತೆ ಮಾಡಿ ಒಂದಕ್ಕೊಂದು ಕೂಡ್ಕೊಳ್ಳೋಂತಹ ಕಾರ್ಯ ಇದೆಯಲ್ಲ, ಅದು ಬಹಳ ಸವಾಲಾತ್ಮಕ. ಜೊತೆಗೆ ಇನ್ನೊಂದೇನು ಅಂದರೆ, ಈ ಉಪಗ್ರಹಗಳು ಇವಾಗ ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ ಸುನೀತಾ ವಿಲಿಯಮ್ಸ್ ಅವರು ಸುತ್ತುತ್ತಾ ಇದ್ದಾರೆ. ಅದು ಭಾಳ ದೊಡ್ಡ ಅಂತರಿಕ್ಷ ನೌಕೆ ಹಾಗೂ ಅದರ ಭಾಗಗಳು ದೊಡ್ಡದಾಗಿದ್ದರೆ ಅದನ್ನು ಜೋಡಿಸೋದು ಸ್ವಲ್ಪ ಸುಲಭ. ಇದು ನೋಡಿದ್ರೆ ತುಂಬ ಚಿಕ್ಕ ಉಪಗ್ರಹಗಳು, 200 ಕಿಲೋಗ್ರಾಮ್ ತೂಗುವಂತಹ 2 ಉಪಗ್ರಹಗಳು ಭೂಮಿ, ಅವುಗಳನ್ನು ಒಂದಕ್ಕೊಂದು ಸಮೀಪಕ್ಕೆ ಅತ್ಯಂತ ಎಚ್ಚರಿಕೆಯಿಂದ ತಂದು ಜೋಡಿಸೋದಿದೆಯಲ್ಲ ಕಾರ್ಯ,
ಇದು ಒಂದು ಮಹತ್ತರವಾದದ್ದು. ಇಸ್ರೋ ಅಂತೂ ಈ ನಿಟ್ಟಿನಲ್ಲಿ ಬಹಳ 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 ಜಾಗರೂಕತೆಯಿಂದ ಈ ಕಾರ್ಯನಿರ್ವಹಿಸಿದೆ. ಇಲ್ಲಿ ಸ್ವಲ್ಪ ನಿಧಾನ ಆಯಿತು ಅಂತಲೂ ಕೆಲವರು ಹೇಳಿದ್ರು. ಆದರೆ ನಿಧಾನ ಆಗಿದ್ದಕ್ಕೆ ಕಾರಣ ಯಾವುದನ್ನು ಬೇಗ ಬೇಗ ಮಾಡೋದಕ್ಕಾಗಲ್ಲ. ಅಂತರಿಕ್ಷದಲ್ಲಿ ಪ್ರತಿಯೊಂದು ಕಾರ್ಯವನ್ನು ನಿರ್ವಹಿಸಬೇಕಾದರೂ ಅದರ ಪೂರ್ವಾಪರನ ತುಂಬ ನಾವು ಯೋಚಿಸಬೇಕಾಗುತ್ತೆ. ಅದನ್ನೆಲ್ಲ ಬಹಳ ಚೆನ್ನಾಗಿ ಯೋಚಿಸೇ ಇವತ್ತು ಈ ಕಾರ್ಯವನ್ನು ನಿರ್ವಹಿಸಿದೆ ಇಸ್ರೋ. ಹೀಗಾಗಿ 2 ಉಪಗ್ರಹಗಳನ್ನು ಭೂಕಕ್ಷೆಯಲ್ಲಿ ಒಂದನ್ನೊಂದು ಕೂಡಿಕೊಳ್ಳುವಂತೆ ಮಾಡಿರುವಂತಹ ಕಾರ್ಯ ಪ್ರಮುಖವಾದುದು, ಮಹತ್ತರವಾದುದು. ಇದು ಮುಂದಿನ ಭಾರತದ ಅಂತರಿಕ್ಷ ಕಾರ್ಯಕ್ರಮ ಏನಿದೆ, ಆ ಕಾರ್ಯಕ್ರಮದ ಅಂಗಗಳು ಏನಿದೆ, ಅದರ ಅಭಿಯಾನಗಳೇನಿದೆ, ಅದಕ್ಕೆ ಇದು ಖಂಡಿತವಾಗಿಯೂ ನೆರವಾಗುವಲ್ಲಿ ನಾವು ಭರವಸೆ ಇಟ್ಟುಕೊಳ್ಳಿ. ಈಗೆಲ್ಲರೂ ಕೂಡ ಡಾಕಿಂಗ್ ಅನ್ನುವಂಥ ವಿಚಾರ, ಇದಕ್ಕೆ ಸಕ್ಸಸ್ ಸಿಕ್ಕಿದೆ ಅನ್ನುವಂಥ ವಿಚಾರದ ಬಗ್ಗೆ ಮಾತಾಡ್ತಾರೆ. ಡಾಕಿಂಗ್ ಪ್ರಕ್ರಿಯೆ ಬಳಿಕ ಮುಂದಿನ ಪ್ರಕ್ರಿಯೆ ಏನು, ಇದರ ಬಗ್ಗೆ ಸಾಕಷ್ಟು ಜನರಿಗೆ ಕುತೂಹಲ ಇದೆ, ಪ್ರಶ್ನೆ ಇದೆ. ಆದರೆ ಅದ್ರ ಬಗ್ಗೆ ಎಲ್ಲೂ ಕೂಡ ಬರ್ತಾ ಇಲ್ಲ. ಯಾಕಂದರೆ ಡಾಕಿಂಗ್ ಮಾಡಿದ್ದೀವಿ ಅನ್ನುವಂಥದ್ದು ಇದರ ಮುಂದಿನ ಹೆಜ್ಜೆ ಏನು? ಇಲ್ಲ, ಬಹಳ ಒಳ್ಳೆಯ ಪ್ರಶ್ನೆ ಇದು. ಇದನ್ನು ತಿಳ್ಕೋಬೇಕು ತಾವು ಹೇಳಿದಾಗೆ ಜನ. ಯಾಕಂದರೆ ಇವಾಗ 2 ಉಪಗ್ರಹಗಳು ಒಂದನ್ನೊಂದು ಕೂಡ್ಕೊಂಡ್ಬಿಟ್ಟಿದೆ. ಒಂದು ಗುರಿಯಾಗಿತ್ತು, ಇನ್ನೊಂದು ಅದನ್ನು ಹುಡುಕೊಂಡು ಹೋಗುವಂತಹ ಚೇಸರ್ ಆಗಿತ್ತು. ಇವಾಗ 2 ಒಂದಕ್ಕೊಂದು ಸೇರ್ಕೊಂಡ್ಬಿಟ್ಟಿದೆ 2 ಉಪಗ್ರಹಗಳು. ಈ 2 ಉಪಗ್ರಹಗಳು ಒಂದಕ್ಕೊಂದು ಕೂಡ್ಕೊಂಡಿರೋದನ್ನು ಒಂದೇ ಉಪಗ್ರಹ ಥರ ಇವತ್ತು ಇಸ್ರೋದ ನಿಯಂತ್ರಕರು ನಿಯಂತ್ರಿಸ್ತಾ ಇದ್ದಾರೆ. ಜೊತೆಗೆ ಇನ್ನೂ ಕೆಲವು ಪ್ರಯೋಗಗಳನ್ನು ಮಾಡಬೇಕಂದ್ರೆ ಈ 2 ಉಪಗ್ರಹಗಳು, ಒಂದು ಉಪಗ್ರಹದಿಂದ ಇನ್ನೊಂದು ಉಪಗ್ರಹಕ್ಕೆ ವಿದ್ಯುತ್ ಹರಿಯುತ್ತಾ, ಅದನ್ನೆಲ್ಲ ನಾವು ಅದನ್ನು ಸಾಧಿಸಿ ತೋರಿಸ್ಬೇಕು. ಮಾಡ್ತಾರೆ ಬಿಡಿ, ಖಂಡಿತ ಇದು. ಆಮೇಲೆ ಇದನ್ನು 2 ಪುನಃ ಬೇರ್ಪಡಿಸ್ಬೇಕು. ಇವಾಗ ಏನು ಒಂದು ಕೂಡಿಕೊಂಡಿದೆಯೋ, ಈ ಕೂಡಿಕೆಯಿಂದ 2 ಹೊರಗೆ ಬಂದು ಒಂದರಿಂದ ಒಂದು ಬೇರೆಯಾಗಿ ಆ ನಂತರ ಇರುವ ಕಾರ್ಯಕ್ರಮ ಏನಪ್ಪ ಅಂದರೆ ಈ 2 ಉಪಗ್ರಹಗಳನ್ನು 2 ಬೇರೆ ಬೇರೆ ಉಪಗ್ರಹಗಳ ಥರ ನಿಯಂತ್ರಿಸಿ ಅದರಿಂದ ಪ್ರಯೋಜನ ಪಡ್ತೀವಿ. ಇವಾಗ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೀವು ಕೇಳಿ, ಏನು ಪ್ರಯೋಜನ ಪಡ್ತೀವಿ? 2ರಲ್ಲೂ ಕ್ಯಾಮ್ರಾಗಳಿವೆ. ಅದನ್ನು ಉಪಯೋಗಿಸಿ ಭೂಮಿಯನ್ನು ವೀಕ್ಷಣೆ ಮಾಡಿ, ಓಕೆ, ಜೊತೆಗೆ ಇನ್ನೂ ಅನೇಕ ಪ್ರಯೋಗಗಳನ್ನು ನಿರ್ವಹಿಸಿ ನಾವು ಈ 2 ಉಪಗ್ರಹಗಳನ್ನು 2 ಪ್ರತ್ಯೇಕ ಉಪಗ್ರಹಗಳ ಥರ ನಾವು ಬಳಸ್ಬೋದು. ನೋಡಿ, ಇದು ಈ ಸ್ಪೇಡೆಕ್ಸ್ ಅಭಿಯಾನದ ಮುಂದಿನ ಹಂತ. ಇದಲ್ಲದೆ ಇನ್ನೊಂದು ನಾನು ತಮಗೆ ಹೇಳಬೇಕು, ಇದು ಕೂಡ ಸಾಮಾನ್ಯವಾಗಿ ಗೊತ್ತಿರಲ್ಲ. ಯಾಕಂದರೆ ಈ ಸ್ಪೇಡೆಕ್ಸ್ ಅನ್ನುವಂತಹ ಒಂದು ಈ 2 ಉಪಗ್ರಹಗಳನ್ನು, ಈ ಅಭಿಯಾನದ ಉಪಗ್ರಹಗಳನ್ನು ಕಳೆದ ವರ್ಷ ಇನ್ನೇನು ಮುಗೀತಾ ಇದೆ ಅನ್ನೋ 30ನೇ ತಾರೀಕು ಅದನ್ನು ಉಡಾಯಿಸಿದೆ. ಇದಾದ ಮೇಲೆ ಏನಾಯಿತು ಅಂದರೆ 2 ಉಪಗ್ರಹಗಳು ಒಂದೇ ರಾಕೆಟ್ನಲ್ಲೇ PSLVನಲ್ಲೇ ಮೇಲೆ ಹೋದವು. ಒಂದನ್ನು ಸ್ವಲ್ಪ ಹೊತ್ತಾದ ಮೇಲೆ ಮತ್ತೊಂದನ್ನು ತಳ್ಳೋ ಮೂಲಕ ಕಕ್ಷೆಯಲ್ಲಿ 2ರ ದೂರನ ಹೆಚ್ಚಿಸಲಾಯಿತು. ಆಮೇಲೆ ಇವಾಗ ಪುನಃ ಹತ್ತಿರ ತಂದು ಕೂಡಿಸಿ ತಿರ್ಗಾ ಇದನ್ನು ಬೇರ್ಪಡಿಸಿ ಬೇರೆ ಬೇರೆ ಉಪಯೋಗಿಸ್ಕೋಬೋದು ಅಂತ ಹೇಳಿದೆ. ಇದಲ್ಲದೆ ಇದನ್ನು ಕಕ್ಷೆಗೆ ಸೇರಿಸಿದಂತಹ PSLVಯ 4ನೇ ಹಂತದ ರಾಕೆಟ್ ಇದೆಯಲ್ಲ, ಅದು ಸ್ವಲ್ಪ ಕೆಳಗಿನ ಕಕ್ಷೆಗೆ ಹೋಗಿ ಅದು ಕೂಡ ಅನೇಕ ಉಪಗ್ರಹಗಳ ಎಷ್ಟೋ ವಿಶ್ವವಿದ್ಯಾನಿಲಯಗಳಿಂದ ಹೊಸ ಸ್ಟಾರ್ಟಪ್ಸ್ ಅಂತ ಹೇಳ್ತಾರೆ, ಅದೆಲ್ಲರಿಗೂ ಗೊತ್ತಿದೆ, ಹೊಸದಾಗಿ ಪ್ರಾರಂಭವಾದ ಕಂಪನಿ, ಇವುಗಳ ಕಳುಹಿಸಿರುವ ಪ್ರಯೋಗಗಳನ್ನು ಅದು ಇವತ್ತು ನಿರ್ವಹಿಸ್ತಾ ಇದೆ. ನೋಡಿ, ಯಾವ ಭಾಗವು ಯಾವುದು ವೇಸ್ಟ್ ಆಗಿಲ್ಲ, ಅಪವ್ಯಯವಾಗಿಲ್ಲ. 4ನೇ ಹಂತ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ, ಸಾಮಾನ್ಯವಾಗಿ ರಾಕೆಟ್ನ ಕೊನೆಯ ಹಂತ ಕಕ್ಷೆಗೆ ತೊಗೊಂಡೋಗುತ್ತಲ್ಲ ಉಪಗ್ರಹನ, ಅದು ಕಕ್ಷೆಯಲ್ಲಿ ಸುತ್ತಾ ಇರುತ್ತೆ. ಆದರೆ ಅದನ್ನು ಕೂಡ ನಾವು ಬಳಸ್ಕೋತಾ ಇದ್ದೀವಿ ಸೂಕ್ತವಾಗಿ ಅನ್ನೋದು ಇಲ್ಲಿ ಬಹಳ ಮುಖ್ಯ. ಮೊದಲಿನಿಂದಲೂ ಇಸ್ರೋ ಏನು ಮಾಡ್ತಾಯಿದೆ ಅಂದರೆ, ಆದಷ್ಟು ಕಡಿಮೆ ಖರ್ಚಿನಲ್ಲಿ ನಮ್ಮ ಪ್ರಯೋಗಗಳನ್ನು, ನಮ್ಮ ಅಭಿಯಾನಗಳನ್ನು ನಡೆಸೋದು. ಇದು ಮಂಗಳಯಾನ ಇರ್ಬೋದು, ಚಂದ್ರಯಾನ ಇರ್ಬೋದು, ಅಥವಾ ಮುಂದೆ ಶುಕ್ರಯಾನ ಇರ್ಬೋದು, ಅಥವಾ ಮಾನವರನ್ನು ಚಂದ್ರನಲ್ಲಿಗೆ ಕಳುಹಿಸೋದಕ್ಕಾಗಿರ್ಬೋದು, ಯಾವುದೇ ಆದರೂ ಇದು ಬಹಳ ಆದಷ್ಟು ಕಡಿಮೆ ಖರ್ಚಿನಲ್ಲಿ ಇದು ನಿರ್ವಹಿಸುತ್ತೆ ಅನ್ನೋದಕ್ಕೆ ಯಾವುದೇ ಅನುಮಾನ. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬ ಮಾಹಿತಿ ಕೊಟ್ಟರೆ. ಇದು ಸದ್ಯಕ್ಕೆ ಭಾರತದ ಸಾಧನೆ, ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಪ್ರಯೋಜನವನ್ನು ಪಡೆಯುವ ಮುಖಾಂತರವಾಗಿ ಈ ಡಾಕಿಂಗ್ ಸಾಧನೆಯನ್ನು ಮಾಡಿದೆ. ಈ ಡಾಕಿಂಗ್ ಸಾಧನೆ ಅತ್ಯಂತ ದೊಡ್ಡ ಮೈಲಿಗಲ್ಲನ್ನು ಸೃಷ್ಟಿಸಲಿದೆ. ಭಾರತ ಅಂತರಿಕ್ಷ ತಂತ್ರಜ್ಞಾನದಲ್ಲಿ ಇನ್ನಷ್ಟು ಸಾಧನೆಗೆ ಈ ಒಂದು ತಂತ್ರಜ್ಞಾನದ ಯಶಸ್ವಿ ಏನಿದೆ ಇದು ಕೆಲಸ ಮಾಡಲಿದೆ ಅನ್ನುವಂಥ ಮಾಹಿತಿಯನ್ನು ಸದ್ಯಕ್ಕೆ ನಮಗೆ ಕೊಟ್ಟರು. ಇವಿಷ್ಟು ನೆಹರು ತಾರಾಲಯದ ನಿರ್ದೇಶಕರಾಗಿರುವಂತಹ ಗುರುಪ್ರಸಾದ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರವಿ KS ಜೊತೆ ಸ್ವಸ್ತಿಕ್ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.